ಕರ್ನಾಟಕದಲ್ಲಿ ಉಪಮುಖ್ಯಮಂತ್ರಿಗಳಾಗಿದ್ದಂಥವರಲ್ಲಿ ಎಸ್ ಎಂ ಕೃಷ್ಣ ಅವರು ಮೊದಲಿಗರು. ಅವರು ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದಂಥವರು ವೀರಪ್ಪ ಮೊಯ್ಲಿ ಅವರ ಸರ್ಕಾರದ ಸಂದರ್ಭದಲ್ಲಿ. ಇವತ್ತು ಶಾಸನಸಭೆಗೆ ಶಾಸಕಾಂಗ ಪಕ್ಷದ ಸಭೆಗೆ ಹೋಗೋದಕ್ಕಿಂತ ಮುಂಚಿತವಾಗಿ ಅಜ್ಜಯ್ಯನ ಫೋಟೋಗೆ ಕೈ ಮುಗಿದು ಮನೆಯಿಂದ ಹೊರಟಂತಹವರು ಡಿ ಕೆ ಶಿವಕುಮಾರ್. ಅಜ್ಜಯ್ಯನ ಫೋಟೋಗೆ ನಮಿಸಿ ಹೊರಟರು. ಹೊಸ ಜವಾಬ್ದಾರಿಯನ್ನು ತೆಗೆದುಕೊಳ್ಳೋದಕ್ಕೆ ಅಜ್ಜಯ್ಯನ ಆಶೀರ್ವಾದವನ್ನು ಅವರು ಪಡ್ಕೊಂಡಿದ್ದಾರೆ. ಆ ಆಶೀರ್ವಾದವನ್ನು ಅಜ್ಜಯ್ಯನಿಂದ ಪಡ್ಕೊಂಡಿರುವಂತಹ ಡಿ ಕೆ ಶಿವಕುಮಾರ್ ಅಲ್ಲಿಂದ ನೇರವಾಗಿ ವಿಧಾನಸೌಧಕ್ಕೆ ಹೋಗಿದ್ದಾರೆ. ವಿಧಾನಸೌಧದಲ್ಲಿ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆ ಆಗಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಇನ್ನು ಶಾಸಕಾಂಗ ಪಕ್ಷದ ಸಭೆಯನ್ನು ಮುಗಿಸಿ ಬಂದಂತಹ ಕಾಂಗ್ರೆಸ್ನ ಶಾಸಕರುಗಳು ಮಾತನಾಡಿದ್ದಾರೆ, ನೋಡೋಣ. ಕಾಲ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಅದು ಹೈಕಮಾಂಡ್ ನನ್ನ ಹೆಸರು ಹೇಳಿದ್ರೆ ನಾನು ಓದ್ತೀನಿ. ಎಲ್ಲ ಮಾಡಿದೀವಿ, ಫಲಪ್ರದ ಆಗಬಹುದು, ನಿರೀಕ್ಷೆನಲ್ಲಿದ್ದೀವಿ. ಭರವಸೆ ಈಡೇರುತ್ತೆ ಅನ್ನೋ ನಿರೀಕ್ಷೆನಲ್ಲಿದ್ದೀವಿ. ಕಾದು ನೋಡೋಣ. ತಣ್ಣೀರು ಬೀಳಲ್ಲ. ತಣ್ಣೀರು ಬಿದ್ದರೆ ಏನು ಮಾಡೋಕ್ಕಾಗುತ್ತೆ? ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಶಾಸಕಾಂಗ ಪಕ್ಷ, AICC ಸೂಚನೆಯಂತೆ ಸಿದ್ದರಾಮಯ್ಯನವರು ಅವರ ರಿಸಿಗ್ನೇಷನ್ ಕೊಟ್ಟು ಅಕ್ಸೆಪ್ಟ್ ಆದಮೇಲೆ ಹೊಸ CLP ನಾಯಕನ್ನು ಆಯ್ಕೆ ಮಾಡಲಿಕ್ಕೆ ಮೂವ್ ಮಾಡಿದ್ದಾರೆ. ಅದನ್ನು AICC ಅವರು ಘೋಷಣೆ ಮಾಡಿದ್ದಾರೆ. ಎಲ್ಲ ಇನಾನಿಮಸ್ ಆಗಿ ಶಾಸಕರು, MLCಗಳು, ರಾಜ್ಯಸಭಾ ಮೆಂಬರು, ಪಾರ್ಲಿಮೆಂಟ್ ಮೆಂಬರ್ಸು ಇನಾನಿಮಸ್ ಆಗಿ ಹೊಸ ನಾಯಕನ, ಹೊಸ ಮುಖ್ಯಮಂತ್ರಿನ ಆಯ್ಕೆ ಮಾಡಲಿಕ್ಕೆ ಇವತ್ತು ತೀರ್ಮಾನ ಮಾಡಿದ್ವಿ. 3ನೇ ತಾರೀಕು 3 ಗಂಟೆಯಿಂದ 4 ಗಂಟೆ ಒಳಗಡೆ ರಾಜಭವನದಲ್ಲಿ ಓತ್ ತಗೋತಾ ಇದ್ದಾರೆ. ಓತು ಜನನೇ ಇಲ್ಲ. ಎಲ್ಲ ಜಿಲ್ಲೆಗೆ ಹೋಗ್ತೀವಿ ಅವರ ನಾಯಕತ್ವದಲ್ಲಿ. ಅದನ್ನು ಪಕ್ಷ ತೀರ್ಮಾನ ಮಾಡುತ್ತೆ. ಸಭೆಯಲ್ಲಿ ಯಾವ ರೀತಿ ನಡವಳಿ ನಡೀತು ಸರ್? ಯಾವ ರೀತಿ ಅನುಮೋದನೆ ಮಾಡಿಲ್ಲ? ಬಹಳ ಸಂತೋಷವಾಗಿ, ಬಹಳ ಸುಖವಾಗಿ ಆ ಒಂದು ಬದಲಾವಣೆ ಲೀಡರ್ಶಿಪ್ಪನ್ನು, CLP ಲೀಡರ್ಶಿಪ್ಪನ್ನು ನಾವು ಹೈಕಮಾಂಡಿಗೆ ಸಂಪೂರ್ಣವಾದ ಅಧಿಕಾರವನ್ನು ಕೊಟ್ವಿ. ಹೈಕಮಾಂಡ್ ಅಲ್ಲಿಂದ ನೇಮಕ ಮಾಡಿದ್ರು. ಸಿದ್ದರಾಮಯ್ಯನವರೇ ಅನೌನ್ಸ್ ಮಾಡಿದ್ರು. ಎಲ್ಲ ಥರದ ಒಂದು ಒಳ್ಳೆಯ ರೀತಿಯಲ್ಲಿ ಅಧಿಕಾರ ಬದಲಾವಣೆ ಕಾರ್ಯಕ್ರಮ 3ನೇ ತಾರೀಕು ಪಕ್ಷ ಸಿದ್ದರಾಮಯ್ಯನವರೇ ನಿಂತು ಎಲ್ಲ ಮಾಡ್ತಾರೆ. ಹೊಸ ಸಂಪ್ರದಾಯನ ಕ್ರಿಯೇಟ್ ಮಾಡಿದ್ರಿ. ಒಂದು ಕೃತಜ್ಞತೆಯನ್ನು CLP ನಾಯಕನಿಗೆ ಒಬ್ಬ ಮಾಜಿ ಮುಖ್ಯಮಂತ್ರಿ ಸಲ್ಲಿಸಿದ್ರು. ಅದು ಯಾವ ರೀತಿ ಇತ್ತು? ಬಹಳ ಒಳ್ಳೆಯ ಒಂದು ಇದು. ನಿಜ ಹೇಳಬೇಕಾದ್ರೆ ಮುಂದಿನ ಭವಿಷ್ಯದ ಜನರೇಷನ್ಗೆ ಇದೊಂದು ಮಾದರಿ. ಯಾವ ರೀತಿಯಲ್ಲಿ ಒಬ್ಬ ನಾಯಕ ಪದವನ್ನು ಇನ್ನೊಬ್ಬರಿಗೆ ಬಿಟ್ಕೊಡುವಂಥದ್ದು, ಮುಂದಿನ ಜನ್ರೇಷನನ್ನು ಮತ್ತೆ ಅವಕಾಶ ಮಾಡಿಕೊಡುವಂಥದ್ದು ನಿಜವಾಗ್ಲೂ ಬಹುಶಃ ಇದು ಕರ್ನಾಟಕಕ್ಕಲ್ಲ, ಇಡೀ ಪ್ರಪಂಚಕ್ಕೆ ಒಂದು ಮಾದರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಸ್ ಸರ್, ಯಾರು ತಾವು ಕೂಡ ಸೀನಿಯರ್ ಲೀಡರ್ ಇದ್ದೀರಾ, ಸೀನಿಯರ್ MLA ಇದ್ದೀರಾ, ತಾವು ಕೂಡ ತಮ್ಮ ರೈಟ್ಸನ್ನು ಕೇಳ್ತಾ ಇದ್ದೀರಾ. ನಿಮಗೆ ಅಂತ ಅವಕಾಶ ಈ ಬಾರಿ ಸಿಗುತ್ತೆ ಅನ್ನೋ ಒಂದು ಭರವಸೆ ಇದೆಯಾ? ಖಂಡಿತವಾಗಿ ನಂಬಿಕೆ ಇದೆ, ವಿಶ್ವಾಸವಿದೆ. ಪಕ್ಷದ ಹೈಕಮಾಂಡು ಒಳ್ಳೆಯ ತೀರ್ಮಾನ ತಗೊಳ್ತಾರೆ ಅನ್ನೋ ನಂಬಿಕೆ ನನಗೂ, ನಮ್ಮ ಪಕ್ಷದ ಎಲ್ಲ ನಾಯಕರುಗಳಿಗೂ. ನಿರ್ಗಮಿತ CMಗೆ ಮತ್ತು ಹೊಸ CM ಆಗುವಂಥವ್ರಿಗೆ ಏನು ಹೇಳಕ್ಕೆ ಬಯಸ್ತೀರಾ? ಇಲ್ಲ, ಈ ಯಾವ ಥರ ಅವರು 2023ರಲ್ಲಿ ಸರ್ಕಾರ ತಂದರು, ಅವರಿಬ್ಬರು ಅದೇ ರೀತಿಯಲ್ಲಿ ಸೇರಿಕೊಂಡು 2028 ಮತ್ತು 29ನೇ ಚುನಾವಣೆ ಜೊತೆಯಲ್ಲೇ ಮಾಡಬೇಕು. ಅದು ಇನ್ನೂ ಹೆಚ್ಚಿನ ಒಂದು ಸಂದೇಶ ಇಡೀ ದೇಶಕ್ಕೆ ಕೊಡುತ್ತೆ. ಇದು ಹಿರಿಯ ಶಾಸಕ NA ಹ್ಯಾರಿಸ್. I don't know. The ACC will decide on that. Thank you so much. ನಾಯಕರುಗಳು ಮಾತಾಡ್ತಾ ಇದ್ರು, ಶಾಸಕರುಗಳು ಮಾತನಾಡ್ತಾ ಇದ್ರು. ಕೆಲವರಿಗೆ ಮಂತ್ರಿಗಳಾಗುವಂಥ ಆಸೆ, ಕೆಲವರಿಗೆ ಇವತ್ತು ನಡೆದಿರುವಂತಹ ಪ್ರಕ್ರಿಯೆ ಎಷ್ಟು ಸುಲಲಿತವಾಗಿ ನಡೆದಿದೆ ಅನ್ನುವಂತಹ ಹೆಮ್ಮೆ, ಯಾವ ರೀತಿಯಂಥ ಒಂದು ಮಾದರಿ ಕ್ರಿಯೇಟ್ ಮಾಡಿಸಿದ್ದೀವಿ ಕಾಂಗ್ರೆಸ್ನಲ್ಲಿ ಅನ್ನೋದರ ಬಗ್ಗೆ ಖುಷಿಯೂ ಕೂಡ ವ್ಯಕ್ತವಾಗಿದೆ. ಹೀಗೆ ಪ್ರತಿಯೊಬ್ಬರು ಕೂಡ ಅವರದೇ ಆದಂತಹ ದೃಷ್ಟಿಕೋನದಲ್ಲಿ ಇವತ್ತಿನ ಬೆಳವಣಿಗೆಗಳನ್ನು ನೋಡ್ತಾ ಇದ್ದಾರೆ. ಬಹುತೇಕ ಎಲ್ಲ ಶಾಸಕರುಗಳಿಗೂ ಕೂಡ ಒಮ್ಮೆ ಮಂತ್ರಿ ಆಗಬಹುದು ಅನ್ನುವಂತಹ ನಿರೀಕ್ಷೆ ಇಟ್ಕೊಂಡಿದ್ದಾರೆ. Has proved that Congress is one family. It is one family. I think it is not seen in any party. Without any second word, second thought, the matter is resolved. Sir, whatever decision is taken, whatever decision is taken, CLP has been supported by each and every MLA. Yeah.